Okay. IEEE has proposed another sublayer which is called as logical link control sublayer. IEEE standard dora one sublayer na propose madara adಕ್ಕೆ ಹೆಸರು ಏನು logical link control layer. And where does it operate? It operates over the MAC layer. MAC layer ಮೇಲ್ಗಡೆಗೆ ಅದು work ಮಾಡ್ತೈತಿ. And it enhances in the sense increases the functionalities or the services provided for the datagram. Datagram ಅಂತಂದ್ರೆ ನೀವೇನು ಪ್ಯಾಕೆಟ್ ನ ಕನೆಕ್ಷನ್ ಓರಿಯೆಂಟೆಡ್ ಒಳಗಂತ ಕರೀತಾರೆ, ಕನೆಕ್ಷನ್ ಲೆಸ್ ಒಳಗ ಇಟ್ ಈಸ್ ರೆಫರ್ಡ್ ಆಸ್ ಡೇಟಾಗ್ರಾಮ್, UDP ಯೂಸರ್ ಡೇಟಾಗ್ರಾಮ್ ಅಂತ ಹೇಳಿ ಕರಿತೇವೆ, ರೈಟ್? ಸೊ ಆ ಡೇಟಾಗ್ರಾಮ್ ಟ್ರಾನ್ಸ್ಫರ್ ಆಗ್ಲಿಕ್ಕೆ ಏನು ಸರ್ವಿಸಸ್ ಅವಶ್ಯಕತೆ ಇದಾವಲ್ಲ ಆ ಸರ್ವಿಸಸ್ ಅನ್ನ ಮ್ಯಾಕ್ ಲೇಯರ್ ಏನ್ ಪ್ರೊವೈಡ್ ಮಾಡ್ತೈತಿ ಅದಕ್ಕಿಂತ ಜಾಸ್ತಿ ಲೆವೆಲ್ ಒಳಗ ಎನ್ಹಾನ್ಸ್ ಮಾಡಿ ಈ ಪರ್ಟಿಕ್ಯುಲರ್ ಲೇಯರ್ ಏನ್ ಮಾಡ್ತೈತಿ ಪ್ರೊವೈಡ್ ಮಾಡ್ತೈತಿ. And MAC layer to provide some of the services of HDLC. HDLC ಅಂತಂದ್ರೆ ನೀವು ಆಲ್ರೆಡಿ ಕಲ್ತೀರಿ fourth unit ನಾಗ, which works in the data link layer. High level ಏನದು HDLC long form? What is the long form of HDLC? What is the long form of HDLC? ನಾ ಏನ್ ಕೇಳಿಕತ್ತೀನಿ ಅನ್ನೋದು ಎಲ್ಲರಿಗೂ ಕೇಳಿಸ್ತೈತಲ್ಲ? What is HDLC? ಹಿಂದೆ ಕಲ್ತಿದ್ದೆ ನಮ್ಮ ಮುಂದೆ ಬಂದ್ ನೆನ್ಪಾರ್ಕೊಂತ ಹೋದ್ರೆ ಒಳ್ಳೆ ರಿಪೀಟ್ ಮಾಡ್ಲಿಕ್ಕೆ ಆಗಂಗಿಲ್ಲ. One day answer bandeti. I have received only one answer from Krishna. What is the long form of HDLC? It's a high level data link control, right? So HDLC data link layer ಒಳಗೆ ಏನ್ ಸರ್ವಿಸ್ ಅನ್ನ ಪ್ರೊವೈಡ್ ಮಾಡ್ತೈತಿ ಆ ಸರ್ವಿಸಸ್ ಅನ್ನ ಒಂದಿಷ್ಟು ಎನ್ಹಾನ್ಸ್ಡ್ ಫಾರ್ಮ್ಯಾಟ್ ನಾಗ ಪ್ರೊವೈಡ್ ಮಾಡ್ಲಿಕ್ಕೆ ಲಾಜಿಕಲ್ ಲಿಂಕ್ ಕಂಟ್ರೋಲ್ ಸಬ್ ಲೇಯರ್ ನ ಪ್ರಪೋಸ್ ಮಾಡ್ಯಾರ. This approach makes it possible to offer the network layer a standard set of services while hiding the details of underlying MAC protocol. MAC layer ಒಳಗ ನೀವು ಯಾವ ಬೇಕಾದ ಪ್ರೋಟೋಕಾಲ್ ಅನ್ನ ಯೂಸ್ ಮಾಡಿದ್ರು ಕೂಡ ಅದರ ಡೀಟೇಲ್ಸ್ ಅನ್ನ ನೆಟ್ವರ್ಕ್ ಲೇಯರ್ ಗೆ ಕೊಡ್ಲಾರ್ದೆ you are going to hide the details of the protocol that is being ಯಾವ ಬೇಕಾದ ಪ್ರೋಟೋಕಾಲ್ ಅನ್ನ ನೀವು ಮ್ಯಾಕ್ ಲೇಯರ್ ಒಳಗೆ ಯೂಸ್ ಮಾಡಿದ್ರು ಅದರದ ಯಾವುದೇ ರೀತಿಯಾದಂತ ಇಂಪ್ಯಾಕ್ಟ್ ಇಲ್ಲಾರ್ದಂಗ ಅದನ್ನ ಕವರ್ ಮಾಡ್ಕೊಂಡು ನೆಟ್ವರ್ಕ್ ಲೇಯರ್ ಗೆ ಯಾವ ಬೇಕು ಸ್ಟ್ಯಾಂಡರ್ಡ್ ಯಾವ್ದೈತಿ ಆ ಸ್ಟ್ಯಾಂಡರ್ಡ್ ಅಕಾರ್ಡಿಂಗ್ಲಿ ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡಿ ಕೊಡೋ ಸಲುವಾಗಿ ಲಾಜಿಕಲ್ ಲಿಂಕ್ ಕಂಟ್ರೋಲ್ ಲೇಯರ್ ಅನ್ನ ಪ್ರಪೋಸ್ ಮಾಡಿದ್ದಾರೆ. The LLC also provides a means for exchanging frames between LANs that use different MAC protocols. One LAN ಅದ್ರೊಳಗ ನಾವು ಯಾವ್ದೋ ಒಂದು ಬೇರೆ ಮ್ಯಾಕ್ ಪ್ರೋಟೋಕಾಲ್ ನ ಯೂಸ್ ಮಾಡ್ತೇವೆ. ಆಸ್ ಯು ಹ್ಯಾವ್ ಸೀನ್ ಇನ್ ದ ಪ್ರೀವಿಯಸ್ ಕ್ಲಾಸ್ CSMA CD ಯೂಸ್ ಮಾಡ್ಬೋದು, ಟೋಕನ್ ರಿಂಗ್ ಅನ್ನ ಯೂಸ್ ಮಾಡ್ಬೋದು. ಯು ಕ್ಯಾನ್ ಯೂಸ್ ಎನಿ ವೈರ್ಲೆಸ್ ಬೇಕಂದ್ರೆ ವೈರ್ಲೆಸ್ ಪ್ರೋಟೋಕಾಲ್ ಅನ್ನ ಯೂಸ್ ಮಾಡ್ಬೋದು. ಮೀಡಿಯಂ ಆಕ್ಸೆಸ್ ಕಂಟ್ರೋಲ್ ಲೇಯರ್ ನಾಗ ಯು ಹ್ಯಾವ್ ಡಿಫ್ರೆಂಟ್ ಪ್ರೋಟೋಕಾಲ್ಸ್. ಸೊ ಯಾವ ಬೇಕಾದ ಲ್ಯಾನು ಯಾವ ಬೇಕಾದ ಪ್ರೋಟೋಕಾಲ್ ಅನ್ನ ಫಾಲೋ ಮಾಡ್ಕೊಂತಿರ್ತೈತಿ. ಇವಾಗ ಕಮ್ಯುನಿಕೇಶನ್ ಆಗ್ಬೇಕು, 2 ಅಥವಾ 3 LAN ಅನ್ನ ಕನೆಕ್ಟ್ ಮಾಡ್ಬೇಕು ಅಂತಂದ್ರೆ there is no compulsory that you can connect only the LANs which are using the same MAC protocol. ಇವಾಗ ಫಸ್ಟ್ LAN ಒಳಗ CSMA CD ಯೂಸ್ ಮಾಡ್ತೀವಿ, ಸೆಕೆಂಡ್ ಒಳಗಡೆಗೆ ಟೋಕನ್ ಯೂಸ್ ಮಾಡ್ತೀವಿ, ಥರ್ಡ್ ವೈರ್ಲೆಸ್ LAN ಅದ ಅಂದ್ರೂ ಕೂಡ ಅದರ ನಡುವೆ ಕನೆಕ್ಟಿವಿಟಿನ ಎಸ್ಟಾಬ್ಲಿಷ್ ಮಾಡ್ಬೇಕು. ಆ 3 LANs ಅನ್ನ ಕನೆಕ್ಟ್ ಮಾಡಿ ಒಂದು ಹೊಸಾದ
ಇದನ್ನ ಮ್ಯಾನ್ ಅಥವಾ ವ್ಯಾನ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ಬೇಕಾಗಿತ್ತು ಅಂತಂದ್ರ ಅದು ಕೂಡ ಪಾಸಿಬಲ್ ಅದ. ಅದನ್ನ ಯಾರು ಮಾಡ್ತಾರ? ಇಟ್ ಈಸ್ ದ LLC ವಿಚ್ ಈಸ್ ಗೋಯಿಂಗ್ ಟು ಮೇಕ್ such type of configuration also possible. ಮೀಡಿಯಂ ಆಕ್ಸೆಸ್ ಕಂಟ್ರೋಲ್ ಒಳಗಡೆಗೆ ನೀವು ಯಾವ ಪ್ರೋಟೋಕಾಲ್ ಅನ್ನ ಯೂಸ್ ಮಾಡ್ಲಿಕ್ಕತ್ತೀರಿ ಅದರದ್ದು ಇಂಡಿಪೆಂಡೆಂಟ್ ಆಗಿ ನೀವು ಬೇರೆ ಬೇರೆ ಲ್ಯಾನ್ ಅನ್ನ ಕನೆಕ್ಟ್ ಮಾಡ್ಲಿಕ್ಕೆ ಅಪಾರ್ಚುನಿಟಿನ ಪ್ರೊವೈಡ್ ಮಾಡ್ಕೊಡ್ತೈತಿ ಲಾಜಿಕಲ್ ಲಿಂಕ್ ಕಂಟ್ರೋಲ್ ಲೇಯರ್. Then LLC builds on the MAC datagram service to provide 3 HDLC services. ಇದು ಏನ್ ಮಾಡ್ತೈತಿ? 3 ಥರದ್ದು. It provides 3 types of HDLC services. HDLC ಒಳಗ ಕಾನ್ಫಿಗರೇಷನ್ ಸೆಟ್ಸ್ ಆಮೇಲೆ ಟ್ರಾನ್ಸ್ಮಿಷನ್ ಮೋಡ್ಸ್ ಬೇರೆ ಬೇರೆ ಬರ್ತಿತ್ತು. ಐ ಹೋಪ್ ಯು ರಿಮೆಂಬರ್ ನಾರ್ಮಲ್ ರೆಸ್ಪಾನ್ಸ್ ಮೋಡ್ ಅಂಡ್ ಅಸಿಂಕ್ರನಸ್ ಬ್ಯಾಲೆನ್ಸ್ಡ್ ಮೋಡ್ ಅಂತ ಹೇಳಿ ABM ಅಂಡ್ NRM. ನೆನ್ಪದ ಎಲ್ಲಾರ್ಗು 4th ಯೂನಿಟ್ನಾಗ ಕಲ್ತಿದ್ದು. ಒಂದು ಸೆಂಡರು, ಒಂದು ರಿಸೀವರು, ಫಸ್ಟ್ ಒಂದು ಪ್ರೈಮರಿ ಸಿಸ್ಟಮ್, ಒಂದು ಸೆಕೆಂಡರಿ, ಪಾಯಿಂಟ್ ಟು ಪಾಯಿಂಟ್. ಇಲ್ಲ, ಇನ್ನೊಂದು ಕಾನ್ಫಿಗರೇಷನ್, ಒಂದು ಪ್ರೈಮರಿ, ದೇರ್ ಮೇ ಬಿ n ನಂಬರ್ ಆಫ್ ಸೆಕೆಂಡರೀಸ್. ಅದ್ರೊಳಗ ಪೋಲ್ ಮಾಡಿ ಯಾರನ್ನ ಸೆಲೆಕ್ಟ್ ಮಾಡಿರ್ತೈತಿ ಅವ್ರ ರೆಸ್ಪಾನ್ಸ್ ಅನ್ನ ಕಳಿಸ್ತಾರ. ಕಮಾಂಡ್ ಅನ್ನ ಕಳಿಸೋದು ಪ್ರೈಮರಿ ಇದು ಕೆಲಸ. Right, that is a normal response mode where only one system will be always acting as a primary. One idra one secondary thara act ಮಾಡ್ತಿರ್ತೈತಿ, ಇಲ್ಲ multiple secondaries ಆದ್ರೂ ಇರ್ತಾವ. That is a normal response mode. And another mode is asynchronous balanced mode where there will be 2 systems. Both will be acting as a primary and both will be acting as secondary. ಅಂದ್ರೆ ಅಲ್ಲಿ ಫುಲ್ ಡ್ಯೂಪ್ಲೆಕ್ಸ್ ಟ್ರಾನ್ಸ್ಮಿಷನ್ ಪಾಸಿಬಲ್ ಇರ್ತೈತಿ. ನನ್ನ ಹತ್ರ ಡೇಟಾ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಅದ ಅಂದ್ರೆ ನಾ ಪ್ರೈಮರಿ ಆಗಿ ಆಕ್ಟ್ ಮಾಡ್ಬೋದು. ನನ್ನ ಹತ್ರ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಏನು ಇಲ್ಲ ಅಂತಂದ್ರೆ ನಾ ಸೆಕೆಂಡರಿ ಆಗಿ ಇನ್ನೊಬ್ಬ ಕಳಿಸೋದನ್ನ ತಗೊಂತಿರ್ತೀನಿ. That is called as asynchronous balanced mode, ABM mode ಅಂತ ಹೇಳಿ ಕರಿತೇವೆ. Right, and also with that we have studied 3 types of control field. ಒಂದು ನಂಬರ್ಡ್, ಒಂದು information frame, ಇನ್ನೊಂದು supervisory frame, and another one is unnumbered frame. Information frame is used for exchange of actual data. Supervisory frame ಅನ್ನು ಎದಕ್ಕೆ ಯೂಸ್ ಮಾಡ್ತೇವೆ ನಾವು? ವೆದರ್ ವಿ ಆರ್ ಗೋಯಿಂಗ್ ಫಾರ್ ದ ಅಕ್ನಾಲೇಜ್ಮೆಂಟ್ ಟ್ರಾನ್ಸ್ಮಿಷನ್, ಇಲ್ಲ ರಿಪಿಟೇಷನ್ ಗೆ ಕೇಳಾರೋ, ಈ ರೀತಿಯಾದಂತ ಎಲ್ಲ ಕಂಟ್ರೋಲ್ ಎರಡರ ನಡುವಿಂದ ಟ್ರಾನ್ಸ್ಮಿಷನ್ ಗೆ ರಿಪಿಟೇಷನ್ಸ್ ಅವಶ್ಯಕತೆ ಅದ. ಎರರ್ಸ್ ಬಂದವು, ಎರರ್ಸ್ ಕರೆಕ್ಟ್ ಆಗಿ ಬಂದಿಲ್ಲ, ಅದನ್ನೆಲ್ಲ ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಸೂಪರ್ವೈಸರಿ ಫ್ರೇಮ್ಸ್ ಅನ್ನ ಯೂಸ್ ಮಾಡ್ತೇವೆ. ಅಂಡ್ ದೇರ್ ಇಸ್ ಅನದರ್ ಟೈಪ್ ಆಫ್ ಫ್ರೇಮ್ ವಿಚ್ ಇಸ್ ಕಾಲ್ಡ್ ಆಸ್ unnumbered frame, which is used for connection establishment and connection releasing. ಕನೆಕ್ಟ್ ಟು ಡಿಸ್ಕನೆಕ್ಟ್ ಮಾಡ್ಲಿಕ್ಕೆ, ಕನೆಕ್ಷನ್ ಎಸ್ಟಾಬ್ಲಿಷ್ಮೆಂಟ್ ಟೈಮಿಗೆ ನಾವು ಯಾವ ಮೋಡ್ನಾಗ ಟ್ರಾನ್ಸ್ಮಿಷನ್ ಮಾಡ್ತೀವಿ ಅನ್ನೋದನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳಿಕ್ಕೆ unnumbered ಫ್ರೇಮ್ಸ್ ಅನ್ನ ಯೂಸ್ ಮಾಡ್ತೀವಿ. ಐ ಹೋಪ್ ಯು ಆಲ್ ರಿಮೆಂಬರ್. ನೆನ್ಪೈತಲ್ಲ ಎಲ್ಲಾರ್ಗೂ? ಎಸ್ ಆರ್ ನೋ? Do you remember or no? HDLC ಹೇಳ್ಬೇಕಾದ್ರೆ ಇದನ್ನೆಲ್ಲ ಆಲ್ರೆಡಿ ಹೇಳಿ ನಾನು. ಇನ್ಫಾರ್ಮೇಶನ್ ಫ್ರೇಮು, ಸೂಪರ್ವೈಸರಿ ಫ್ರೇಮು, ಅದ್ರ ಜೊತೆಗೆ unnumbered ಫ್ರೇಮ್, ಇವನ್ ಅದ್ರ ಸ್ಟ್ರಕ್ಚರ್ ಅನ್ನು ತೋರಿಸಿನಿ. NR, NS, PF, ಪೋಲ್ ಆರ್ ಫೈನಲ್. ಎಲ್ಲಾರು ಅದಿರಾ ಕ್ಲಾಸ್ನಾಗೇನೆ? ಏನ್ ಕೃಷ್ಣ ಒಬ್ನೇ ಕ್ಲಾಸ್ ಕೇಳಲಿಕ್ಕತ್ತಾನ? ವೇರ್ ಆರ್ ಅದರ್ಸ್? ಯಾವ್ದಕ್ಕೂ ರೆಸ್ಪಾನ್ಸ್ ಇಲ್ಲ. Have you studied HDLC or no? HDLC frame structures, configuration ಮತ್ತೆ ಟ್ರಾನ್ಸ್ಮಿಷನ್ ಮೋಡ್ಸ್, ನಾರ್ಮಲ್ ರೆಸ್ಪಾನ್ಸ್, ಸಿಂಕ್ರನಸ್ ಬ್ಯಾಲೆನ್ಸ್ಡ್ ಮೋಡ್ ಕಲ್ತಿದ್ದ ನೆನ್ಪರೇ ಆಯ್ತಾ ಇಲ್ಲ? Okay, logical link control sublayer provides 3 types of services that have already been described in HDLC. Yav antandra type 1, type 2 and type 3. It provides 3 types of services. It provides 3 types of services. Type 1, which is going to provide an unacknowledged connectionless service. This is the most unreliable service that is provided. ಏನು ರಿಲಯಬಿಲಿಟಿ ಇರಂಗಿಲ್ಲ.
ನಿಮ್ಮ ಕಳಿಸಿರುವಂತ ಫ್ರೇಮ್ಸ್ ಕರೆಕ್ಟ್ ಸೀಕ್ವೆನ್ಸ್ ನಾಗ ಬರ್ತಾವು ಅನ್ನೋ ಗ್ಯಾರಂಟಿ ಇಲ್ಲ. Or they are going to reach the destination the way you have sent, adra baggenu enu confirmations irangilla. And for such type of informations we are going to use unnumbered frames. ಏನು ಯೂಸ್ ಮಾಡ್ತೀವಿ ನಾವು ಅಂತಂದ್ರೆ unnumbered frames ಅನ್ನ ಯೂಸ್ ಮಾಡ್ಕೊಂತಾರೆ. And then you have is second type of service which is called as a type 2 service ಅಂತ ಹೇಳಿ ಕರಿತೇವೆ. And in the type 2 service it is going to provide a reliable service. ಏನ್ ಮಾಡ್ತೈತಿ ಅದು reliable service ಅನ್ನ ಪ್ರೊವೈಡ್ ಮಾಡ್ತೈತಿ ಯೂಸಿಂಗ್ ಇನ್ಫಾರ್ಮೇಶನ್ ಫ್ರೇಮ್ ಅನ್ನ ಯೂಸ್ ಮಾಡ್ಕೊಂಡು ರಿಲಯಬಲ್ ಸರ್ವಿಸ್ ಅನ್ನ ಪ್ರೊವೈಡ್ ಮಾಡ್ತೈತಿ. ದಟ್ ಮೀನ್ಸ್ ಎರರ್ ಕಂಟ್ರೋಲ್, ಫ್ಲೋ ಕಂಟ್ರೋಲ್, ಎವ್ರಿಥಿಂಗ್ ವಿಲ್ ಬಿ ಕ್ಯಾರಿಡ್ ಔಟ್. ಡೇಟಾ ಎಲ್ಲೂ ಲಾಸ್ ಆಗ್ಲಾರ್ದಂಗ, ಯಾವುದೇ ರೀತಿಯಾದಂತ ಎರರ್ಸ್ ಆಕರ್ ಆಗ್ಲಾರ್ದಂಗ, ಎರರ್ಸ್ ಆಕರ್ ಆದ್ರೆ ಅದನ್ನ ಕರೆಕ್ಟ್ ಮಾಡ್ಕೊಳ್ಳಿಕ್ಕೆ ಮೆಥಡ್ಸ್ ಅನ್ನ ಪ್ರೊವೈಡ್ ಮಾಡ್ತೈತಿ, ಸೀಕ್ವೆನ್ಸ್ ನಂಬರ್ಸ್ ಅನ್ನ ಅಸೈನ್ ಮಾಡ್ತೈತಿ. Type 2 service means you are going for the reliable service which uses the information frames of HDLC. HDLC ಒಳಗೆ ಯೂಸ್ ಮಾಡುವಂತ ಇನ್ಫಾರ್ಮೇಶನ್ ಫ್ರೇಮ್ ಅನ್ನ ಯೂಸ್ ಮಾಡ್ತೈತಿ. And it is useful when end systems. ಯಾವಾಗ ಇದನ್ನ ಯೂಸ್ ಮಾಡ್ಕೊಂತೇವಿ ನಾವು ಅಂತಂದ್ರ ಮ್ಯಾಲಿನ ಲೇಯರ್ ಒಳಗ, ಟ್ರಾನ್ಸ್ಪೋರ್ಟ್ ಲೇಯರ್ ಒಳಗ ನಾವು ಆ ಪರ್ಟಿಕ್ಯುಲರ್ ಲೇಯರಿಗೆ ಯಾವ್ದು ಸರ್ವಿಸ್ ಅನ್ನ ಕೊಡ್ಲಿಕ್ಕತ್ತಿಲ್ಲ, ಎಲ್ಲಾ ಕೆಲಸನು ಇದೇ ಲೇಯರ್ ಒಳಗನೆ ಮಾಡ್ತೇವೆ. ಬಿಕಾಸ್ ಎರರ್ ಕಂಟ್ರೋಲ್ ಅಂಡ್ ಫ್ಲೋ ಕಂಟ್ರೋಲ್ ಆರ್ ಇವನ್ ಅಲೋಕೇಟೆಡ್ ಟು ಟ್ರಾನ್ಸ್ಪೋರ್ಟ್ ಲೇಯರ್. ಅಲ್ಲಿ ಮಾಡಂಗಿಲ್ಲ ನಾವು ಅಂತಂದಾಗ ಟೈಪ್ 2 ಸರ್ವಿಸ್ ಅನ್ನ ಯೂಸ್ ಮಾಡ್ತೇವೆ. And another type of service that the LLC provides is type 3. It is also a connectionless service, but you are going to have an acknowledgement. ಬಂದು ಕರೆಕ್ಟ್ ಆಗಿ ಮುಟ್ಟೈತೋ ಅಥವಾ ಇಲ್ವೋ ಅನ್ನೋದನ್ನ ಇನ್ಫಾರ್ಮ್ ಮಾಡ್ಲಿಕ್ಕೆ ಅಕ್ನಾಲೇಜ್ಮೆಂಟ್ಸ್ ನ ಯೂಸ್ ಮಾಡ್ತೀವಿ. ಬಂದ್ ಮುಟ್ಟೈತಿ ಮುಟ್ಟಿಲ್ಲ ಅನ್ನೋದ್ರ ಬಗ್ಗೆ ಕನ್ಫರ್ಮೇಶನ್ ಸಿಗ್ತೈತಿ. ವೆರಾಸ್ ಟೈಪ್ 1 ಒಳಗೆ ನಮ್ಗೆ ಅಕ್ನಾಲೇಜ್ಮೆಂಟು ಇಲ್ಲ, ಸೀಕ್ವೆನ್ಸ್ ನಂಬರಿಂಗ್ ಇಲ್ಲ, ನಥಿಂಗ್ ಈಸ್ ದೇರ್. ಅಂಡ್ ಇಟ್ ಈಸ್ ಮೋರ್ ಓವರ್ ಅ ಕನೆಕ್ಷನ್ ಲೆಸ್. ಅಂದ್ರೆ ಹೋಗಿ ಮುಟ್ತೈತಿ ಅನ್ನೋದಕ್ಕೆ ಮೊದಲೇ ಗ್ಯಾರಂಟಿ ಇರಂಗಿಲ್ಲ. ಅದ್ರ ಮೇಲೆ ಮತ್ತೆ ಆ ಕಡೆಯಿಂದ ನಮ್ಗೆ ಏನು ರಿಪ್ಲೈನು ಬರಂಗಿಲ್ಲ, ಬಂದ್ ಮುಟ್ಟೈತೋ ಇಲ್ವೋ, ಕರೆಕ್ಟ್ ಆಗಿ ಬಂದ್ ಮುಟ್ಟೈತೋ ಇಲ್ವೋ ಅನ್ನೋದ್ರ ಬಗ್ಗೆ. ಸೊ ದಿಸ್ ಈಸ್ ದ ಮೋಸ್ಟ್ ಅನ್ರಿಲಯಬಲ್ ಸರ್ವಿಸ್. ದಿಸ್ ಈಸ್ ದ ಮೋಸ್ಟ್ ರಿಲಯಬಲ್. ಇದು ಏನದಲ್ಲ ಮೀಡಿಯಂ, ಕನೆಕ್ಷನ್ ಇರಂಗಿಲ್ಲ ಬಟ್ ಅಕ್ನಾಲೇಜ್ಮೆಂಟ್ಸ್ ಸಿಗ್ತಾವ. ಈ ಸರ್ವಿಸ್ ಅನ್ನ ಪ್ರೊವೈಡ್ ಮಾಡ್ಲಿಕ್ಕೆ, ಟೈಪ್ 3 ಸರ್ವಿಸ್ ಅನ್ನ ಪ್ರೊವೈಡ್ ಮಾಡ್ಲಿಕ್ಕೆ ಈಗ ಆಲ್ರೆಡಿ ಏನ್ HDLC ಒಳಗ unnumbered frames ಅದಾವಲ್ಲ, ಅದಕ್ಕೆ ಇನ್ನೂ 3 ಸರ್ವಿಸಸ್ ಅನ್ನ ಹೆಚ್ಚಿಗೆ ಆಡ್ ಮಾಡ್ಕೊಳ್ತಾರೆ. It is going to add 3 more service to the unnumbered frames. ನಾವೇನು ಕನೆಕ್ಷನ್ ಎಸ್ಟಾಬ್ಲಿಷ್ಮೆಂಟ್, ಅಲ್ಲಿ ಕನೆಕ್ಷನ್ ಎಸ್ಟಾಬ್ಲಿಷ್ಮೆಂಟ್ ಗೆ ಅಕ್ನಾಲೇಜ್ಮೆಂಟ್, ಆಮೇಲೆ ಕನೆಕ್ಷನ್ ರಿಲೀಸ್ ಮಾಡೋದು, ಕನೆಕ್ಷನ್ ರಿಲೀಸ್ ಮಾಡ್ಲಿಕ್ಕೆ ಅಕ್ನಾಲೇಜ್ಮೆಂಟ್, ಇವು ಎಲ್ಲಾ ಸರ್ವಿಸಸ್ ಜೊತೆಗೆ ಇನ್ನೂ ಒಂದೆರಡು ಅಡಿಷನಲ್ ಸರ್ವಿಸಸ್ ಅನ್ನ ಆಡ್ ಮಾಡ್ಲಿಕ್ಕತ್ತಾರ. ಎಲ್ಲಿ? unnumbered frames ಗೆ. Whereas this connection oriented acknowledged services makes use of the information frame. ಯಾವ್ದನ್ನ ಯೂಸ್ ಮಾಡ್ತೀವಿ? ಇನ್ಫಾರ್ಮೇಶನ್ ಫ್ರೇಮ್ ಅನ್ನ ಯೂಸ್ ಮಾಡ್ತೀವಿ. that too in asynchronous balanced mode ಒಳಗಡೆಗೆ. That means it is going to have a full duplex communication. ಯಾರಿಗೆ ಯಾವಾಗ ಬೇಕೋ ಅವಾಗ ಡೇಟಾನ ಟ್ರಾನ್ಸ್ಫರ್ ಮಾಡಬಹುದು. Both will be having the authority to initiate the transmission because all the systems are treated as a primary and all the systems are treated as secondaries. ಯಾರ ಹತ್ರ ಡೇಟಾ ಇರ್ತೈತಿ ಅವರು ತಮ್ಮ ಡೇಟಾ ಟ್ರಾನ್ಸ್ಮಿಷನ್ ಅನ್ನ ಇನಿಷಿಯಲೈಸ್ ಮಾಡಬಹುದು. ಪೋಲ್ ಫೈನಲ್ ಅದ ಅವಶ್ಯಕತೆ ಇರಂಗಿಲ್ಲ. And as I said in the last class, ಮ್ಯಾಕ್ ಒಳಗಡೆಗೆ ನಾವೇನ್ ಮಾಡ್ತೀವಿ? ಫಿಸಿಕಲ್ ಅಡ್ರೆಸ್ ಅನ್ನ ಯೂಸ್ ಮಾಡ್ತೀವಿ. ಒಂದು ಸಿಸ್ಟಮ್ ಅನ್ನ ಐಡೆಂಟಿಫೈ ಮಾಡ್ತೀವಿ, ವಿಚ್ ಈಸ್ ಸೋರ್ಸ್ ಆರ್ ವಿಚ್ ಈಸ್ ದ ಡೆಸ್ಟಿನೇಷನ್ ಸಿಸ್ಟಮ್ ಅನ್ನೋದನ್ನ ಎಕ್ಸಾಕ್ಟ್ ಆಗಿ ಐಡೆಂಟಿಫೈ ಮಾಡ್ಲಿಕ್ಕೆ ಮ್ಯಾಕ್ ಅಡ್ರೆಸ್ ಅನ್ನ ಯೂಸ್ ಮಾಡ್ತೀವಿ. ಬಟ್ ಆ ಪರ್ಟಿಕ್ಯುಲರ್ ಮ್ಯಾಕ್ ಅಡ್ರೆಸ್ ಒಳಗ ಯಾವ್ದು ಪ್ರೊಸೆಸ್ ಈಗ ಸದ್ಯಕ್ಕೆ ಆಕ್ಟಿವ್ ಅದ? ಬಿಕಾಸ್ ಅ ಸಿಸ್ಟಮ್, ಸಿಂಗಲ್ ಸಿಸ್ಟಮ್ ಮೇ ಬಿ ಹ್ಯಾಂಡ್ಲಿಂಗ್ ಮಲ್ಟಿಪಲ್ ಆಕ್ಟಿವಿಟೀಸ್. ಒಂದೇ ಸಿಸ್ಟಮ್ ಒಳಗ ಒಂದೇ ಆಕ್ಟಿವಿಟಿ ಕ್ಯಾರಿ ಔಟ್ ಆಗ್ಬೇಕಂತಿಲ್ಲ, ಮಲ್ಟಿಪಲ್ ಆಕ್ಟಿವಿಟೀಸ್ ಮೇ ಬಿ ಕ್ಯಾರಿಡ್ ಔಟ್. ಸೊ ಪರ್ಟಿಕ್ಯುಲರ್ಲಿ ಯಾವ ಆಕ್ಟಿವಿಟಿ ಕಮ್ಯುನಿಕೇಶನ್ ಒಳಗೆ ಇನ್ವಾಲ್ವ್ ಅದ, ಒಂದಕ್ಕಿಂತ ಜಾಸ್ತಿ ಪ್ರೊಸೆಸಸ್ ಕಮ್ಯುನಿಕೇಶನ್ ಒಳಗ ಇನ್ವಾಲ್ವ್ ಆಗಿರಬಹುದು. ಅದನ್ನ ಐಡೆಂಟಿಫೈ ಮಾಡೋ ಸಲುವಾಗಿ ಅಂತ ಹೇಳಿ LLC ಏನದಲ್ಲ ಅಡಿಷನಲ್ ಅಡ್ರೆಸ್ಸಿಂಗ್ ಅನ್ನ ಯೂಸ್ ಮಾಡ್ತೀವಿ. ದಟ್ ಈಸ್ ಥ್ರೂ ದ ಪೋರ್ಟ್ ನಂಬರ್ಸ್ ವಿಚ್ ಈಸ್ ಕಾಲ್ಡ್ ಆಸ್ ಸರ್ವಿಸ್ ಆಕ್ಸೆಸ್ ಪಾಯಿಂಟ್. I hope you remember service access point.
ಒಂದು ಲೇಯರ್ ಮ್ಯಾಲಿನ ಲೇಯರ್ಗೆ ಸರ್ವಿಸ್ ಅನ್ನ ಕೊಡೋದು ತಗೊಳ್ಳೋದು ಎಲ್ಲಿ ಮಾಡ್ತಿದ್ರ, ಇಟ್ ಈಸ್ ಕಾಲ್ಡ್ ಆಸ್ ಪೋರ್ಟ್. ಕನೆಕ್ಷನ್ ಎಸ್ಟಾಬ್ಲಿಷ್ಮೆಂಟ್ ಪಾಯಿಂಟ್ ಗೆ ಪೋರ್ಟ್ ನಂಬರ್ ಅಂತ ಕರಿತೀವಿ, ಆಯ್ತಾ. ಸೊ ಆ ಪೋರ್ಟ್ ನಂಬರ್ ಅನ್ನ ಕೂಡ ನಾವೇನ್ ಮಾಡ್ತೀವಿ, ಅಡ್ರೆಸ್ ಫೀಲ್ಡ್ ಒಳಗಡೆಗೆ ಆಡ್ ಮಾಡ್ತೀವಿ. ಮೊದಲು ಸಿಸ್ಟಮ್ ಅನ್ನ ಐಡೆಂಟಿಫೈ ಮಾಡೋದು, ಆಮೇಲೆ ಆ ಸಿಸ್ಟಮ್ ಒಳಗೆ ಎಕ್ಸಾಕ್ಟ್ಲಿ ಯಾವ ಪೋರ್ಟಿಗೆ ಕನೆಕ್ಟಿವಿಟಿನ ಎಸ್ಟಾಬ್ಲಿಷ್ ಮಾಡಬೇಕು. ಅಂಡ್ ದಟ್ ಅಡ್ರೆಸ್ ಇಸ್ ಪ್ರೊವೈಡೆಡ್ ಬೈ ಲಾಜಿಕಲ್ ಲಿಂಕ್ ಕಂಟ್ರೋಲ್ ಲೇಯರ್. ಅದನ್ನ ಆ ಪರ್ಟಿಕ್ಯುಲರ್ ಪೋರ್ಟ್ ನಂಬರ್ ಅನ್ನ ಐಡೆಂಟಿಫೈ ಮಾಡ್ಲಿಕ್ಕೆ ನಾವೇನ್ ಮಾಡ್ತೀವಿ, LLC address and additional address ಅನ್ನ add ಮಾಡ್ಲಿಕ್ಕತ್ತೈತಿ. And how it is included in which format, I'll show you the frame structure where LLC is going to add additional address. See here. ಇಲ್ಲಿ ಬಂತ ನೋಡ್ರಿ, ಮೊದಲಿಗೆ ಇದೆ ಎನ್ಕ್ಯಾಪ್ಸುಲೇಷನ್ ನೋಡೋಣ ಅಂತ, ಆಮೇಲೆ ಫ್ರೇಮ್ ಸ್ಟ್ರಕ್ಚರ್ ಅನ್ನು ತೋರಿಸ್ತೀನಿ. ನೆಟ್ವರ್ಕ್ ಲೇಯರ್ ಒಳಗಿದ್ದ ಪ್ಯಾಕೆಟ್ ಲಾಜಿಕಲ್ ಲಿಂಕ್ ಕಂಟ್ರೋಲ್ ಲೇಯರ್ ಬಂದ್ಮೇಲೆ ಲಾಜಿಕಲ್ ಲಿಂಕ್ ಕಂಟ್ರೋಲ್ ಲೇಯರ್ ಏನ್ ಮಾಡ್ತೈತಿ, LLC PDU, ದಟ್ ಈಸ್ ಲಾಜಿಕಲ್ ಲಿಂಕ್ ಕಂಟ್ರೋಲ್ ಪ್ರೋಟೋಕಾಲ್ ಡೇಟಾ ಯೂನಿಟ್ ಮ್ಯಾಲಿಂದ ಬಂದಿದ್ದಕ್ಕ ತನ್ನ ಹೆಡರ್ ನ ಅಟ್ಯಾಚ್ ಮಾಡ್ತೈತಿ. ಈ ಹೆಡರ್ ಒಳಗೆ ಏನ್ ಅಟ್ಯಾಚ್ ಮಾಡ್ತೈತಿ, ಇಟ್ ಈಸ್ ಗೋಯಿಂಗ್ ಟು ಆಡ್ the address of sending and receiving ports. ಯಾವ ಪರ್ಟಿಕ್ಯುಲರ್ ಕನೆಕ್ಷನ್ ಇಂದ ಬಂದೈತಿ, ಯಾವ ಪರ್ಟಿಕ್ಯುಲರ್ ಕನೆಕ್ಷನ್ ಅದನ್ನ ರಿಸೀವ್ ಮಾಡ್ಕೊಂತೈತಿ ಅನ್ನೋದನ್ನ ಆಡ್ ಮಾಡ್ತೈತಿ. ಅಂಡ್ ದೆನ್ ಇಟ್ ವಿಲ್ ಗಿವ್ ದಟ್ PDU to the lower layer, which is a MAC layer, medium access control sub layer ಗೆ hand over ಮಾಡ್ತೈತಿ. And then it is going to add MAC header and FCS. MAC header means it is going to add sending systems address and receiving systems address. Source of the physical address, destination system of the physical address na attach ಮಾಡ್ತೈತಿ. ಅದರ ಜೊತೆಗೆ ಟ್ರೇಲರ್ ಅನ್ನ ಅಟ್ಯಾಚ್ ಮಾಡ್ತೈತಿ. ಟ್ರೇಲರ್ ಒಳಗ we are going to use forward error correction method, right? So ಇದು ಈ ರೀತಿಯಾಗಿ ಏನಾಗ್ತಾವ, ಎನ್ಕ್ಯಾಪ್ಸುಲೇಷನ್ ಹಾಕೊಂತ ಹೋಗ್ತಾವ. ಎನ್ಕ್ಯಾಪ್ಸುಲೇಷನ್, I hope you know what is encapsulation because you have already studied OOPS concepts. Inheritance encapsulation na kaltirilla. Encapsulation in the sense wrapping up of data with the functions. Ille encapsulation means you are attaching the header and trailer to the information. Information will be added up with the header or it will be added up with both header and trailer. Okay, LLC header naga ಏನ್ include ಮಾಡ್ಕೊಂತೀವಿ, what you are going to include in LLC header. See here it is. Destination, service access point address and source port number. Destination of the port, source of the port, and then control information depending upon whether ಇದೂನು HDLC ಗೆ ರಿಲೇಟೆಡ್ ಬರ್ತೈತಿ. ಯಾಕಂದ್ರೆ LLC ಮಾಡೋದೇ HDLC ವರ್ಕ್ ಅನ್ನ ಮಾಡ್ತೈತಿ. ಸೊ ಡಿಪೆಂಡಿಂಗ್ ಅಪಾನ್ ವೆದರ್ ಯು ಆರ್ ಗೋಯಿಂಗ್ ಟು ಯೂಸ್ 3-bit ಸೀಕ್ವೆನ್ಸ್ ನಂಬರ್ ಇಲ್ಲ ಎಕ್ಸ್ಟೆಂಡೆಡ್ ಮೋಡ್ ಬರ್ತೈತಿ ಅಂತ ಹೇಳಿದ್ದೆ ನಾನು, ವೇರ್ ಯು ಆರ್ ಗೋಯಿಂಗ್ ಟು ಯೂಸ್ 7-bit ಅಡ್ರೆಸಸ್ 2⁷, ರೈಟ್. ಸೊ ಎಕ್ಸ್ಟೆಂಡೆಡ್ ಅಡ್ರೆಸ್ಸಿಂಗ್ ಮೋಡ್ ಅನ್ನ ಯೂಸ್ ಮಾಡ್ತಿದ್ರಿ ಅಂದ್ರೆ 2 bytes ಅನ್ನ ಕಂಟ್ರೋಲ್ ಫೀಲ್ಡ್ ಯೂಸ್ ಮಾಡ್ತಾರ. ಇಲ್ಲ ನೀವು ಸೀಕ್ವೆನ್ಸ್ ನಂಬರ್ ಇಂಡಿಕೇಟ್ ಮಾಡ್ಲಿಕ್ಕೆ 3 bits ಅನ್ನ ಯೂಸ್ ಮಾಡ್ತಿದ್ರಿ ಅಂತಂದ್ರೆ ಕಂಟ್ರೋಲ್ ಗೆ 1 byte ಅಲೋಕೇಟ್ ಮಾಡಿರ್ತಾರೆ. ಅಂಡ್ ದೆನ್ ಯು ಹ್ಯಾವ್ ಇಸ್ ಆಕ್ಚುಯಲ್ ಇನ್ಫಾರ್ಮೇಶನ್. ಡೆಸ್ಟಿನೇಷನ್ ಅಡ್ರೆಸ್ 1 byte, ಸೋರ್ಸ್ ಅಡ್ರೆಸ್ 1 byte ಐತಿ. ಆ 1 byte ಒಳಗ್ ಮತ್ತೇನ್ ಮಾಡ್ಯಾರ, 1 bit ಅನ್ನ ಬೇರೆದಕ್ಕೂ ಕೊಟ್ಟಾರ. ಇನ್ನು ಉಳಿದಿದ್ದ 7 bits ಅನ್ನ ಸೋರ್ಸ್ ಆಕ್ಸೆಸ್ ಪಾಯಿಂಟ್ ಟು ಡೆಸ್ಟಿನೇಷನ್ ಆಕ್ಸೆಸ್ ಪಾಯಿಂಟ್ ಅನ್ನ ಇಂಡಿಕೇಟ್ ಮಾಡ್ಲಿಕ್ಕೆ ತಗೊಂತಾರ. ಓಕೆ, ಆ ಒಂದೊಂದು ಬಿಟ್ ಏನದಾವ, ಹಿಯರ್ ಯು ಕ್ಯಾನ್ ಸಿ I-G ವೆದರ್ ದ ಡೆಸ್ಟಿನೇಷನ್ ನಾವ್ ಯಾರಿಗೆ ಕಳಿಸ್ಲಿಕ್ಕತ್ತೇವಿ ಆ ಪರ್ಟಿಕ್ಯುಲರ್ ಸಿಸ್ಟಮ್ ಇಂಡಿವಿಜುವಲ್ ಅದನೋ ಅಥವಾ ಇಟ್ ಈಸ್ ಫಾರ್ ಅ ಗ್ರೂಪ್. Multicasting is also provided here. So you are going to indicate destination address na hakokinta munche first bit naga yen indicate ಮಾಡ್ತಾರ. If it is 0 means it is for the individual, if it is 1 means it is a group. ಇಲ್ಲೇ ಫಸ್ಟ್ ಬಿಟ್ಟು 0 ಐತೋ 1 ಐತೋ ಅನ್ನೋ ಬೇಸಿಸ್ ಮೇಲೆ ವೆದರ್ ದ ಡೆಸ್ಟಿನೇಷನ್ ಈಸ್ ಅ ಸಿಂಗಲ್ ಸಿಸ್ಟಮ್ ಆರ್ ಇಟ್ ಈಸ್ ಅ ಗ್ರೂಪ್ ಅನ್ನೋದು ಇಂಡಿಕೇಟ್ ಮಾಡ್ತಾರೆ, I or G. And then you have is CR,
As I said, you are going to use it in HDLC mode. That means command ಮತ್ತೆ response ಇರ್ತಾವ. ಯಾರು ಇನಿಷಿಯಲೈಸ್ ಮಾಡ್ಲಿಕ್ಕತ್ತಾರ, ಯಾರು ಅದಕ್ಕೆ ರೆಸ್ಪಾನ್ಸ್ ಕಳಿಸ್ಬೇಕು ಅನ್ನೋದನ್ನ ಹೇಳೋ ಸಲುವಾಗಿ. So you are either going to set it as C or R. If it is from the primary to secondary, then C will be set. If it is from secondary to primary, then R will be set. C means command and R means response. Command response. Right? In ಉಳಿದಿದ್ದು information field, it will be as it is. ಇದನ್ನೇ ಓದ್ರಿ ಅಂತ ಹೇಳಿ ಇಷ್ಟೋ ತನಕ ಟೈಮ್ ಕೊಟ್ರೆ ನಿಮ್ಗೆ ಓದೋದಾಗಿಲ್ಲ.